ಎಸಿಪಿ ಗೊತ್ತಾ? ಗೊತ್ತಿರಕ್ಕೆ ಫಿಲ್ಮ್ ಸ್ಟಾರ ವಿಕ್ರಮ್ ರಾಥೋಡ್ ಗೊತ್ತಾ? ಯಾರು? ನಾನೇ ಸರ್. ಪ್ಲೀಸ್ ಬಿಡಿ ಸರ್. ಸಕ್ಕತ್ ಬಾಡಿ ಸರ್, ಚೆನ್ನಾಗಿ ಮೇಂಟೈನ್ ಮಾಡಿದ್ರ. ಪಿ ಸಿ ರಾಜಣ್ಣ, ಒಂದ್ ಕಪ್ ಕಾಫಿ ಹೇಳಿ. 1/2. ನಿಂತ್ಕೋ. ಓಕೆ ಸರ್. ಓಕೆ. ಏನು ಬ್ಲ್ಯಾಕ್ ಟಿಕೆಟ್ ಮಾರೋಕೆ ನನ್ನ ಹೆಸರು ಯೂಸ್ ಮಾಡ್ತೀಯಾ? ನಾನೋಗ್ ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡ್ತಾರ, ಅದಕ್ಕೆ ನಿಮ್ ಹೆಸರು ಯೂಸ್ ಮಾಡಿದೆ ಸರ್. ನನಗ್ ಬೇಕಾದಾಗ್ಲೆಲ್ಲ ನಾನ್ ಗವರ್ನರ್ ಹೆಸರು ಯೂಸ್ ಮಾಡಿದೀನಿ, ಚೀಫ್ ಮಿನಿಸ್ಟರ್ ಹೆಸರು ಯೂಸ್ ಮಾಡಿದೀನಿ. ಅಷ್ಟೇ ಯಾಕೆ, ಪ್ರೈಮ್ ಮಿನಿಸ್ಟರ್ ಹೆಸರು ಯೂಸ್ ಮಾಡ್ಕೊಂಡಿದೀನಿ. ಅವ್ರು ಯಾರು ನನ್ ಬಂದು ಕ್ವೆಶ್ಚನ್ ಮಾಡಿಲ್ಲ. ಬೇಕಾದ್ರೆ ನೀವು ನನ್ನ ಹೆಸರು ಯೂಸ್ ಮಾಡ್ಕೊಳ್ಳಿ, ನನಗೇನು ಅಬ್ಜೆಕ್ಷನ್ ಇಲ್ಲ. ಏನ್ ದೊಡ್ಡ ಪುಡಂಗಿ ನೀನು. ರಾಜಣ್ಣ, ACP ಸರ್ ನಾನು ಮಾತಾಡ್ಬೇಕಾದ್ರೆ ನಿಮ್ದೇನ್ರಿ? ಸಾರಿ ಸರ್, ಬೇಜಾರ್ ಮಾಡ್ಕೊಳ್ಳಿ. ಯಾವನು ಇವನು? ನಾನ್ ಯಾರ? ಏನ್ ಸರ್ ಈ ರೇಂಜ್ ಅಲ್ಲಿ ಕೇಳ್ಬಿಟ್ರಿ? ಸರ್ ನಿಮ್ಮ ಹತ್ರ 10 ನಿಮಿಷ ಟೈಮ್ ಇದೆಯಾ? ನಾನು ಇಡೀ ಜಿಂದಗಿ ಬಗ್ಗೆ ಹೇಳ್ಬಿಡ್ತೀನಿ. ಸಾರಿ ಸರ್. ಇತ್ತೀಚೆಗೆ ಸರ್ ನಾ ಈ ದಂಧೆಲಿ ಹಿಡಿದಿದ್ದು. ಮುಂಚೆ ಏನ್ ಮಾಡ್ತಾ ಇದ್ದೆ? ಪಿಕ್ ಪಾಕೆಟ್ ಸರ್. ಪಿಕ್ ಪಾಕೆಟ್ ಸರ್, ಒಂದ್ಸಲ ಪರ್ಸ್ ಕದಿಯಕ್ಕೆ ಅಂತ ಒಬ್ರು ಜೇಬಿ ಕೈ ಹಾಕ್ದೆ ಸರ್. ಸೇಮ್ ಟೈಮ್ ಅಲ್ಲಿ ನನ್ ಕೈ ಮೇಲೆ ಇನ್ನೊಂದ್ ಕೈ ಬಿತ್ತು ಸರ್. ಯಾರಪ್ಪ ಅಂತ ತಿರುಗಿ ನೋಡ್ತೀನಿ, ಒಬ್ಬ ವಯಸ್ಸಾದ ಮುದುಕ ಸರ್. ಅವ್ರೇನ್ ಹೇಳಿದ್ರು ಗೊತ್ತಾ ಸರ್? ಕಳ್ತನ ಮಾಡಬಾರ್ದಪ್ಪ, ರೌರವ ನರಕಕ್ಕೆ ಹೋಗ್ಬೇಕಾಗುತ್ತೆ. ನೀನು ಕದಿಯೋ ದುಡ್ಡು ಮಕ್ಕಳು ಸ್ಕೂಲ್ ಫೀಸ್ ಆಗಿರಬಹುದು, ಮೆಡಿಸಿನ್ ತಗೊಳಕ್ಕಾಗಿರ್ಬಹುದು, ಇಡೀ ತಿಂಗಳೆಲ್ಲ ಕಷ್ಟಪಟ್ಟು ದುಡ್ಡು ಸಂಬಳ ಸಂಸಾರ ನಡ್ಸಕ್ಕಿರ್ಬಹುದು. ದುಡ್ಡು ಕೊಂಡವ್ರು ಶಾಪ ಹಾಕಿದ್ರೆ ಸರ್ವನಾಶ ಆಗಿ ಹೋಗುತ್ತೆ. ಅವತ್ತೇ ಡಿಸೈಡ್ ಮಾಡ್ಬಿಟ್ಟೆ ಸರ್, ಪಿಕ್ ಪಾಕೆಟ್ ಮಾಡಬಾರ್ದು ಅಂತ. ಆಮೇಲೆ ಬ್ಲ್ಯಾಕ್ ಟಿಕೆಟ್ ಮಾರೋಕೆ ಶುರು ಮಾಡಿದ್ಯಾ? ಸರ್, ಇನ್ನು ಫುಲ್ ಸ್ಟಾಪ್ ಇಟ್ಟಿಲ್ಲ. ಒಳ್ಳೆ ಹುಡುಗನಾಗಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡೆ ಸರ್. ಪೆಟ್ರೋಲ್ ಬಂಕ್ ಸೇರಿದೆ ಸರ್. ಎಲ್ಲಾ ಗಾಡಿಗಳಿಗೂ ಪೆಟ್ರೋಲ್ ಡೀಸೆಲ್ ಹಾಕ್ತಾ ಲೈಫ್ ಸೆಟ್ಲ್ ಅನ್ಕೊಂಡೆ ಸರ್. 20 ದಿವಸ ಕಳೀತು. ಒಂದೇ ಸಮ ಮಳೆ, ಜೊತೆಗೆ ಗುಡುಗು ಸಿಡಿಲು. ಆ ಮಳೆಲು ನಿಮ್ ಸಂಬಂಧಿಕರು ಜೀಪಲ್ಲಿ ಬಂದ್ರು ಸರ್. ಪೆಟ್ರೋಲ್ ಹಾಕ್ದೆ. ಟಾಡಾ ಕೈದಿ ರೇಂಜ್ ಅಲ್ಲಿ ಕೈಗೆ ಬೇಡಿ ಹಾಕಿದ್ರಿ ಸರ್. ಸುಮ್ಮನೆ ಬಾ ಸರ್, ನನ್ ಬಿಟ್ಬಿಡಿ ಸರ್. ನಾನು ಪಿಕ್ ಪಾಕೆಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಸರ್. ಸದಾಶಿವನಗರದಲ್ಲಿ 10 ಜನರ ಪರ್ಸನ್ನ ದೇಪಿದ್ಯಾ? ಆ 10 ಪರ್ಸ್ ಅಲ್ಲಿ ನನ್ನ ಮಗಳದ್ದು ಒಂದಿದೆ. ಅಯ್ಯೋ, ನಿಮ್ ಮಗಳ ಮೇಲೆ ಆಣೆ ಸರ್, ನಾನು ಪಿಕ್ ಪಾಕೆಟ್ಗೆ ಗುಡ್ ಬೈ ಹೇಳ್ಬಿಟ್ಟಿದ್ದೀನಿ ಸರ್. ಬೇಕಾದ್ರೆ ಕರ್ಪೂರ ಹಚ್ಚಲ, ನಾನು ಸಿನ್ಸಿಯರ್ ಆಗಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ನಿನ್ಕಿಂತ ಸಿನ್ಸಿಯರ್ ಜಾಸ್ತಿ ವರ್ಕ್ ಅಲ್ಲಿ. ಸರ್ ಸರ್ ಸಖತ್ ಬೆಂಡತ್ತಿದ್ರಿ ಸರ್. ಮತ್ತೆ ಅದೇ ಸ್ಲೇಟು, ಅದೇ ಫೋಟೋ. 4 ದಿನ ಆದ್ಮೇಲೆ ಒರಿಜಿನಲ್ ಸಿಗ್ದ. ಅವನಂದರು, ನಾನ್ ಬಾಹರ್. ನೆಕ್ಸ್ಟ್ ಏನಪ್ಪಾ ಅನ್ನೋಷ್ಟರಲ್ಲಿ ದೇವ್ರ ಸಪೋರ್ಟ್ ಮಾಡ್ದ ಸರ್. ಕಾಫಿ ಡೇಲಿ ಕೆಲಸ ಸಿಕ್ತು ಸರ್. ದಿನ ಕ್ಯಾಪಚಿನೋ ಲಾಟೆ ಪಾತೆ ಅಂತ ಕೊಡ್ತಾ 20 ದಿನ ಕಳೀತು ಸರ್. ಮತ್ತೆ ಮಳೆ ಗುಡುಗು ಸಿಡ್ಲಾ? ಇಲ್ಲ ಸರ್, ಪುನಃ ನಿಮ್ ಸಂಬಂಧಿಕರು ಬಂದ್ರು. ಯಾಕೆ ಸರ್? ನಡೆಯೋ ಹೇಳ್ತೀನಿ. ನಿನ್ನೆ ಗಾಂಧಿನಗರದಲ್ಲಿ ಎಷ್ಟು ಪರ್ಸ್ ದೇಪ್ದೆ? ಗಾಂಧಿನಗರದಲ್ಲಿ ಪರ್ಸ್ ಎಲ್ಲಿದೆ ಸರ್? ಬರೀ ಖಾಲಿ ಬ್ರೀಫ್ ಕೇಸ್. ಹೇಳೋ, ಡವ್ ಮಾಡ್ಬೇಡ ಸರ್. ಕಾಫಿ ಎಷ್ಟು ಕೊಟ್ಟೆ ಅಂತ ಕೇಳಿ, ಅದನ್ನ ಹೇಳ್ತೀನಿ. ನಿನಗೆ ಟ್ರೀಟ್ಮೆಂಟ್ ಕೊಟ್ರನೆ ಬಾಯ್ ಬಿಡೋದು. ಮತ್ತೆ ಬೆಂಡೆತ್ತಿದ್ರು ಸರ್. ಅದೇ ಸ್ಲೇಟು, ಅದೇ ಫೋಟೋ. ಆ ಇನ್ಸ್ಪೆಕ್ಟರ್ 2ನೇ ಅಂತಿ ಮೇಲೆ ಅದೇನ್ ಕೋಪ ಆಯ್ತೋ ಏನೋ ಎಲ್ಲ ನನ್ನ ಮೇಲೆ ತಿರ್ಸ್ಕೊಂಡ್ಬಿಟ್ಟ ಸರ್. ಮತ್ತೆ ಅವ್ರನ್ನೆಲ್ಲ ಸಿಕ್ತ. ಅವನಂದರು, ನಾನ್ ಬಾರ್. ನನಗೂ ಸಕ್ಕ ತುರ್ದೋಗಿತ್ತು ಸರ್. ಒಂದ್ ಆವಾಜ್ ಆಗ್ತೆ. ಸಾಕ್ ನಿಲ್ಸ್ರೆ, ಸುಮ್ಮನೆ ಹೊಡಿತಾನೆ ಇದೀರಲ್ಲ, ನಾನೇನ್ ತಪ್ಪು ಮಾಡಲ್ಲ ಅಂತ ಹೇಳಿಲ್ವಾ? ಅದಕ್ಕೇನಂದ ಅವನು? ಒಂದು ಸಲ ಸ್ಲೇಟ್ ಹಿಡಿದ್ರೆ ಫಿನಿಶ್. ಪೊಲೀಸ್ ರೆಕಾರ್ಡು, ಗಿನ್ನಿಸ್ ರೆಕಾರ್ಡು ಎರಡೂ ಒಂದೇ. ಈ ಏರಿಯಾದಲ್ಲಿ ಯಾರೇ ಪಿಕ್ ಪ್ಯಾಕೆಟ್ ಮಾಡಿದ್ರು ನಿನ್ನನ್ನೇ ಅರೆಸ್ಟ್ ಮಾಡೋದು, ತಿಳಿತನಾ? ಸರಿ ಸರಿ, ಇನ್ಮೇಲೆ ಬ್ಲ್ಯಾಕ್ ಟಿಕೆಟ್ ಮಾರ್ಬೇಡ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡವು. ಔಟ್ ಔಟ್ ಔಟ್. ಯಾರ್ ಸರ್ ಕೊಡ್ತಾರೆ ಕೆಲಸ? ನೀವೇ ನನ್ಗೊಂದು ಕೆಲಸ ಕೊಡ್ಸಿ ಸರ್. ನಿಮ್ ಪಾದನ ಜೆರಾಕ್ಸ್ ಮಾಡಿ ಪೂಜೆ ಮಾಡ್ತೀನಿ. ಕತೆನೇ ಉಲ್ಟಾ ಆಗ್ತಾ ಇದೆ. ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ ಹೆಂಡತಿ ಅಂದಾಗ ಆಯ್ತು ಸರ್. ನಾನ್ ನಿಯತ್ತಾಗಿ ಬದುಕ್ಬೇಕು ಅಂದ್ರೆ ಈ ಪೊಲೀಸ್ನವ್ರು ಹಾವಳಿ ಇರಬಾರ್ದು. ಇನ್ ಮುಂದೆ ನೀವೇ ನನ್ ಪಾಲ್ಗೆ ಗಾಡು, ಗಾಡ್ ಫಾದರ್. ಒಂದ್ ಕೆಲಸ ಕೊಡ್ಸಿ ಸರ್, ಈ ಬಡಜೀವ ಬದುಕೊಂತೀನಿ. ಓ, ಅರ್ಜೆಂಟ್ ಆಗಿ ಆಗಲ್ಲ ಅಂತ ತಾನೆ ಈ ಲುಕ್ ಸರ್. ನಿಮಗ್ ನಾನು 10 days ಟೈಮ್ ಕೊಡ್ತೀನಿ. 10 ದಿವಸ ಅಷ್ಟರಲ್ಲಿ ನನಗೆ ಕೆಲಸ ಕೊಡ್ಸ್ಬಿಡಿ ಸರ್.
ಹೇಗೂ ಜೇಬ್ಲಿಯೋದು ಒಂದು 10 ದಿನಕ್ಕೆ ಆಗುತ್ತೆ ಸರ್. ಆಮೇಲೆ ನಿಮ್ಮ ಆಣೆಗೂ ಆ ಅಣ್ಣಮ್ ನಾಣೆಗೂ ಈ ಬ್ಲ್ಯಾಕ್ ಟಿಕೆಟ್ ಪಿಕ್ ಪಾಕೆಟ್ ಯಾವ್ದು ಮುಟ್ಟಲ್ಲ ಸರ್. ಸರ್ ಆಗಾಗ ಟಚ್ ಅಲ್ಲಿ ಇರ್ತೀನಿ. ಬಿ ಸರ್, ನೋ BP, ಬಿಂದಾಸ್ ಆಗಿರ್ಬೇಕು ಅಲ್ಲ ಸರ್. ಟ್ರೈನ್ಗೆ ಕೈ ಹಾಕಿದ್ರು ಮನಸ್ಸಲ್ಲೇ ಉಳ್ಕೊಂಡ್ಬಿಡ್ತಾನೆ. ಎಲೆ ಕೆಂಚಿ ಬಾರೆ ಎನ್ಯಾದ್ಯಾಗ್ ಬಂದು ಸೇರೆ, ನೀ ಸೇರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ಎಲೆ ಏನ ಹಾ ಬಂದೇ ಬಿಡ್ಲಲ್ಲ ಕೆಂಚಿ ಎಲ್ಲಲ್ಲ ಅಲ್ಲಿ ಟಡ ಟಡ ಟ ಟಡ ಟಡ. ಟಡನ್. ಪ್ರೀತಿ ಇದನ್ನ ಮಾಡಿಕೊಂಡು ನನ್ನ ಪ್ರೀತಿ ಮಾಡು. ಹೂ ಕೊಡೋ ಹುಡುಗರು ಪ್ರೀತಿ ಪ್ರೇಮ ಅಂತ ಹುಡುಗಿರ್ ಹಿಂದೆ ಅಲಿಯೋ ಪೋಲಿಗಳು ನನಗಿಷ್ಟ ಆಗಲ್ಲ ಅಂತ ಎಷ್ಟು ಸಲ ಹೇಳಿದೀನಿ. ಇಡಿಯಟ್, ಲಾಸ್ಟ್. ಪ್ರೀತಿ ಎಡ ಅಕ್ಕ ಬಾರಿ ಲೆವೆಲ್. ಲೋ ಪ್ರೀತಿಗೆ ಯಾವ ಲೆವೆಲ್ಲು ಇಲ್ಲಕಲ್ಲ. ಅವಳ ಹೆಂಗ್ ಕ್ಯಾಚ್ ಹಾಕಬೇಕು ಅಂತ ಗೊತ್ತಾಗ್ಬಿಟ್ರೆ ಅಣ್ಣ ಅವಳಿಗೆ ಏನ್ ಇಷ್ಟ ಅಂತ ತಿಳ್ಕೊಂಡ್ಬಿಟ್ರೆ ಕರೆಕ್ಟ್ ಕಳ್ಳ. ನನಗ್ ಗೊತ್ತು ಅಕ್ಕ ಬೈಟ್ರು. ಇಷ್ಟು ವಿಷಯ ಗೊತ್ತಾಗ್ಬಿಟ್ರೆ ಅವಳ ಹೆಂಗ್ ಕ್ಯಾಚ್ ಹಾಕಬೇಕು ಅಂತ ನನಗ್ ಗೊತ್ತು. ಇವನು ಸಲೀಂ, ಇಂಟರ್ನ್ಯಾಷನಲ್ ಟೆರರಿಸ್ಟ್. ಎಲ್ಲಾ ದೇಶದ ಪಾಸ್ಪೋರ್ಟ್ ಇವನ ಹತ್ರ ಇದೆ. ಯಾವ ದೇಶದಲ್ಲಿ ಯಾವ ಗೆಟಪ್ ಇರ್ತಾನೆ ಅನ್ನೋ ಗೊತ್ತಾಗಲ್ಲ. ಅಲ್ ಕಾಯ್ದಾ ಮೆಂಬರ್, ದುಬೈಲಿ ಇರ್ತಾನೆ ಅಂತ ಸುದ್ದಿ ಇದೆ. ಇವನು ನಮ್ ದೇಶಕ್ಕೆ ಬಂದ್ರೆ ಏನಾದ್ರೂ ಅನಾಹುತ ಮಾಡೇ ಹೋಗ್ತಾನೆ. ಇವನು ಡಿ ಅಂತ, ಇಂಡಿಯಾದಲ್ಲೇ ನಂಬರ್ 1 ನಟೋರಿಯಸ್ ಕ್ರಿಮಿನಲ್. ಸಲೀಂ ಇಂಡಿಯಾಗ್ ಬರೋದೇ ಇವನ ಆರ್ಡರ್ ಮೇಲೆ. ಒಂದು ಲೆಕ್ಕದಲ್ಲಿ ಸಲೀಂಗೆ ಡಿ ಇಂಡಿಯಾದಲ್ಲಿ ರಿಮೋಟ್ ಕಂಟ್ರೋಲ್ ಇದ್ದ ಹಾಗೆ. ಇವನ ಹೆಸರು ಕಿಟ್ಟಿ. ಡಿಗೆ ಪಕ್ಕ ರೈಟ್ ಹ್ಯಾಂಡ್. ಲೋಕಲ್ ವ್ಯವಹಾರಗಳಿಗೆಲ್ಲ ಇವನೇ ಲೀಡರ್. ಇವರೆಲ್ಲ ಶಾರ್ಪ್ ಶೂಟರ್ಸ್. ಇವನು ಕಿಶೋರ್, ಮೊದಲು ಡಿ ಜೊತೆ ಸಲೀಂ ಕೇಳಿ ಕೆಲಸ ಮಾಡ್ತಿದ್ದ. ಆಫೀಸರ್ಸ್, ಈ ಕಿಶೋರ್ ಗ್ಯಾಂಗ್ಗೂ ಈ ಡಿ ಗ್ಯಾಂಗ್ಗೂ ಇಂಟರ್ನಲ್ ವಾರ್ ನಡೀತಾನೆ ಇರುತ್ತೆ. ಎಲ್ಲಿ ಯಾವಾಗ ಯಾರ ಕೊಲೆ ಆಗುತ್ತೋ, ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಅನ್ನೋ ಭಯದಲ್ಲೇ ಇದ್ದಾರೆ ಜನಸಾಮಾನ್ಯ. ಇನವೇ ದ ಎಂಟೈರ್ ಸಿಟಿ ಇಸ್ ಅಂಡರ್ ಟೆರರಿಸ್ಟ್ ಅಟ್ಯಾಕ್. ಸಾಕ್ಷಿ ಪುರಾವೆ ಎಲ್ಲ ಸಿಕ್ಕಿ ಇನ್ನೇನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅನ್ನೋಷ್ಟರಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಕಲ್ಪಿಟ್ಸ್ ಎಸ್ಕೇಪ್ ಆಗ್ತಾ ಇದ್ದಾರೆ. ವಿ ಆರ್ ಅಂಡರ್ ಟ್ರೆಮೆಂಡಸ್ ಪ್ರೆಷರ್. ವಿ ಆರ್ ಲ್ಯಾಂಡಿಂಗ್ ಇನ್ ಎ ಹೆಲ್ಪ್ಲೆಸ್ ಸಿಚುಯೇಷನ್. Mr. Rathod? Yes, sir. We must do something for this. Yes, sir. I'll do my best. ಬಂದ್ಬೇಕಲ್ಲ ಪ್ರೀತಿ. ಪ್ರೀತಿಯ ನೀಡುವ ಕೊಡಗಲ್ಲ ಮಾದೇವನಿಗೆ. ನನ್ ಕರ್ಮ. ಕರ್ಮ ಅಂತ ಯಾಕೆ ಅನ್ಕೊಂಡಿ? ಪ್ರೇಮ ಪ್ರೇಮ ಅಂತ ಅನ್ಕೋ. ಪ್ರೀತಿ ನಿನಗ್ ಫೇವರೇಟ್ ಅಂತ ಈ ಬೆಸ್ಸು ಈ ಪೇಂಟು ಎಲ್ಲ ತಕೊಂಡ್ ಬಂದಿನಿ. ತಕ್ಕೋ ನನ್ನ ಸ್ಮಾಲ್ ಗಿಫ್ಟ್. ಹೋಗೋ ಮೆಂಟಲ್ ಪೇಷಂಟ್.
ನನ್ ಬಿಟ್ಟೋಗ್ಬಿಡ. ಅಕ್ಕ ಏನ್ ಸುಣ್ಣ ಬಳಿಯೋ ಬಂಡ್ರು ಅನ್ಕೊಂಡ, ಚಿತ್ರ ಬಡಿಯೋ ಬಂಡ್ರು. ಅಲ್ಲಕಲ್ಲ ಅದ್ಯಾವ್ದೋ ದೇವ್ರನ್ನ ಬೆನ್ನು ಕಟ್ಕೊ ಅಂತಾರಲ್ಲ, ಹಂಗಾತಲ್ಲ ನಿನ್ ಕಟ್ಕೊಂಡು ಇದನ್ನೆಲ್ಲ ತಕ್ಕೋಬೇಕಾದ್ರೆ ಬಾಯಿಗೆ ಏನಿಕೊಂಡಿದ್ದಲ್ಲ ದದ್ದಿ ನನ್ ಮಗನೇ. ಛೇ 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 ಛೇ. ಈ ಗೋಡೆಗೆ ಬಣ್ಣ ಬಡಿಯೋನು ಪೇಂಟ್ರು ಅಂತಾರೆ, ಈ ಚಿತ್ರ ಬಿಡಿಸೋರ್ನು ಪೇಂಟ್ರು ಅಂತಾರೆ. ಅದಕ್ಕೆ ಕಲ ನನಗೆ ಇಂಗ್ಲಿಷು ಅಂದ್ರೇನೆ ಇಷ್ಟ ಆಗಕ್ಕಿಲ್ಲ. ಮತ್ತೆ ನಮ್ ಕನ್ನಡದಾಗ ಆದ್ರೆ ಒಂದೊಂದ್ ಪದಕ್ಕೂ ಅರ್ಥ ಐತೆಕಲ್ಲ. ಕಷ್ಟವೋ ಸುಖವೋ ನೆಕ್ಸ್ಟ್ ಟೈಮು ನಾನು ಕನ್ನಡದಾಗೆ ಮಾತಾಡ್ತೀನಿ ಕಲ. ಹೌದಾ? ಜೈ ಕರ್ನಾಟಕ.